ಹಾಯ್ ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ ಇದರಲ್ಲಿ ಅಭ್ಯಾಸ 3.3ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೆಯದು, ಸಮಾಂತರ ಚತುರ್ಭುಜ ABCDಯನ್ನು ಕೊಡಲಾಗಿದೆ. ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿದ ವ್ಯಾಖ್ಯೆ ಅಥವಾ ಗುಣವನ್ನು ಬಳಸಿ ಪೂರ್ಣಗೊಳಿಸಿ. ಇಲ್ಲಿ ಒಂದು ಚತುರ್ಭುಜ ABCDಯನ್ನು ಕೊಡಲಾಗಿದೆ. ಇದರಲ್ಲಿ ನಾವು ಬಿಡಿಸಬೇಕು. ಮೊದಲನೆಯದು AD ಮೊದಲನೆಯದು ನೋಡ್ರಿ, AD ಬಾಹು ಯಾವ ಬಾಹುವಿಗೆ ಸಮವಾಗಿರುತ್ತದೆ? BC ಬಾಹುವಿಗೆ ಸಮವಾಗಿರುತ್ತದೆ. ಯಾಕಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಅಂತಂದರೆ AD ಬಾಹುವು BC ಬಾಹುವಿಗೆ ಸಮವಾಗಿರುತ್ತದೆ. AB ಬಾಹು DC ಬಾಹುವಿಗೆ ಸಮವಾಗಿರುತ್ತದೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಆದ್ದರಿಂದ AD ಬಾಹು BC ಬಾಹುವಿಗೆ ಸಮವಾಗಿರುತ್ತದೆ. AD BC. ಎರಡನೆಯದು DCB ಕೋನ DCB ಯಾವ ಕೋನಕ್ಕೆ ಸಮವಾಗಿರುತ್ತದೆ? C ಕೋನಕ್ಕೆ ಅಭಿಮುಖ ಕೋನ ಯಾವುದಿದೆ? A ಕೋನ. C ಕೋನಕ್ಕೆ ಅಭಿಮುಖ ಕೋನ A ಕೋನ. ಕೋನ DCB ಕೋನವು ಕೋನ DAB ಕೋನಕ್ಕೆ ಸಮವಾಗಿರುತ್ತದೆ. ನೆಕ್ಸ್ಟ್ ಮೂರನೆಯದು OC ಇವು ಕರ್ಣಗಳು ಪರಸ್ಪರ ಚತುರ್ಭುಜದಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಏನಾಗಿರುತ್ತವೆ? ಪರಸ್ಪರ ಅರ್ಧಿಸುತ್ತವೆ. ಇಲ್ಲಿ ನೋಡ್ಬೋದು ನೀವು, ಕರ್ಣಗಳು ಅರ್ಧಿಸಿವೆ. ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅರ್ಧಿಸುತ್ತವೆ. ಅಂತಂದರೆ OC ಇವು ಯಾವುದಕ್ಕೆ ಸಮವಾಗಿರುತ್ತದೆ? OAಗೆ ಸಮವಾಗಿರುತ್ತದೆ. OC OA. ಅದೇ ಥರ DO ಯಾವುದಕ್ಕೆ ಸಮವಾಗಿರುತ್ತದೆ? OBಗೆ ಸಮವಾಗಿರುತ್ತದೆ. ಯಾಕಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ನಾಲ್ಕನೆಯದು ಕೋನ DAB ಪ್ಲಸ್ ಕೋನ CDA. ಇಲ್ಲಿ ನೋಡ್ರಿ, DAB ಪ್ಲಸ್ ಕೋನ CDA ಅಂತಂದರೆ ಕೋನ A ಕೋನ ಮತ್ತು ಕೋನ D ಅಂತಂದರೆ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ. ಎರಡನೆಯದು XYZಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲಿ 5 ಚಿತ್ರಗಳನ್ನು ಕೊಟ್ಟಿದ್ದಾರೆ. ಎರಡನೆಯ ಪ್ರಶ್ನೆಯಲ್ಲಿ ನಾವು ಒಂದು ಬಿಡಿಸುತ್ತಾ ಹೋಗೋಣ. ABCD. ಇಲ್ಲಿ ನೋಡಿ, ಒಂದು ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಕೋನದ ಅಳತೆಯನ್ನು ಅವರು ಕೊಟ್ಟಿದ್ದಾರೆ. ಯಾವ ಕೋನ ಅದು? ಕೋನ B ಎಷ್ಟು? 100 ಡಿಗ್ರಿ. ನಾವು ಸಮಾಂತರ ಚತುರ್ಭುಜದ ಒಂದು ಗುಣಲಕ್ಷಣವನ್ನು ತಿಳ್ಕೊಂಡಿದ್ವಿ. ಏನು? ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಮತ್ತು ಅಭಿಮುಖ ಬಾಹುಗಳು ಸಮವಾಗಿರುತ್ತವೆ. ಇಲ್ಲಿ ನೋಡ್ರಿ, ಕೋನ B 100 ಡಿಗ್ರಿ ಆಗಿದ್ದರೆ ಕೋನ Dನೂ ಎಷ್ಟಾಗಿರುತ್ತದೆ? 100 ಡಿಗ್ರಿ. ಯಾಕಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ. ಕೋನ B ಕೋನ D ಅಭಿಮುಖ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಆದ್ದರಿಂದ Yನ ಬೆಲೆಯು ಎಷ್ಟು ಬರುತ್ತದೆ? 100 ಡಿಗ್ರಿ. ನೆಕ್ಸ್ಟ್ ಇನ್ನು ನೋಡ್ರಿ, Yನ ಬೆಲೆ ಗೊತ್ತಾಯಿತು. ಈಗ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? ಅಕ್ಕಪಕ್ಕ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? ಸಮಾಂತರ ಚತುರ್ಭುಜದಲ್ಲಿ 180 ಡಿಗ್ರಿ ಆಗಿರುತ್ತದೆ. ಅಂತಂದರೆ ಕೋನ D ಮತ್ತು ಕೋನ C ಕೂಡಿಸಿದರೆ ಎಷ್ಟಾಗಿರುತ್ತದೆ? ಅದು 180 ಡಿಗ್ರಿ ಆಗಿರುತ್ತದೆ. ಈಗ ನೋಡಿರಿ, ಕೋನ D ಪ್ಲಸ್ ಕೋನ C 180 ಡಿಗ್ರಿ. Dನ ಬೆಲೆ ಎಷ್ಟು ಬಂದಿದೆ ನಮಗಿಲ್ಲಿ? 100 ಡಿಗ್ರಿ. ಇಲ್ಲಿಗ Cನ ಬೆಲೆ ನಮಗೆ ಗೊತ್ತಿಲ್ಲ. Xಗೆ X 180 ಡಿಗ್ರಿ. X 180 ಪ್ಲಸ್ 100 ಈ ಕಡೆ ಬಂದರೆ ಮೈನಸ್ 100 ಡಿಗ್ರಿ. 180ರಲ್ಲಿ 100ನ್ನು ಕಳೆದಾಗ ಎಷ್ಟು ಬರುತ್ತದೆ? X 80 ಡಿಗ್ರಿ. ಈಗ X 80 ಡಿಗ್ರಿ ಆಗಿದ್ದರೆ ಅದರ ಅಭಿಮುಖ ಕೋನ ಯಾವುದಿದೆ? ಕೋನ Z. ಕೋನ X ಕೋನ Z ಎಷ್ಟು ಬರುತ್ತದೆ? 80 ಡಿಗ್ರಿ. ಯಾಕಂತಂದರೆ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮವಾಗಿರುತ್ತವೆ. ಕೋನ B ಕೋನ Dಗೆ ಸಮವಾಗಿರುತ್ತದೆ. ಕೋನ A ಕೋನ Cಗೆ ಸಮವಾಗಿರುತ್ತದೆ. ಎರಡನೆಯದು ABCD ಒಂದು ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇದರಲ್ಲಿನೂ
ಅದೇ ಥರವಾಗಿ ನಾವು ಬಿಡಿಸ್ಬೇಕು. ಈಗ ನೋಡಿರಿ, ಕೋನ ಡಿಯನ್ನು ಒಂದು ಕೋನವನ್ನು ಕೊಟ್ಟಿದ್ದಾರೆ. ಕೋನ ಡಿ ಕೋನ ಯಾವುದಕ್ಕೆ ಸಮವಾಗಿರುತ್ತದೆ? ಕೋನ ಪಿಗೆ. ಅಂತಂದರೆ ಇದು 50 ಡಿಗ್ರಿ ಆಗಿದ್ದರೆ ಅದರ ಅಭಿಮುಖ ಕೋನವು ಎಷ್ಟಾಗಿರುತ್ತದೆ? 50 ಡಿಗ್ರಿ ಆಗಿರುತ್ತದೆ. ಈಗ ನೋಡ್ರಿ, ಪಾರ್ಶ್ವ ಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? ಎರಡು ಕೋನಗಳು ಕೂಡಿಸಿದರೆ 180 ಡಿಗ್ರಿ. ಅಂತಂದರೆ ಕೋನ ಡಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಡಿ ಕೋನವನ್ನು ಎಷ್ಟಂತ ಕೊಟ್ಟಿದ್ದಾರೆ ಅವರು? 50 ಡಿಗ್ರಿ. ಪ್ಲಸ್ ಈಗ ಸಿ ಕೋನ ನಮಗೆ ಕಂಡುಹಿಡಿಯೋದಿದೆ, ಅದೇ ಥರ ಬರ್ಕೊಳ್ಳಿ. ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಕೋನ ಸಿ ಇಸ್ ಈಕ್ವಲ್ ಟು 180ರಲ್ಲಿ 50ಅನ್ನು ಕಳೆದಾಗ ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತದೆ? 130 ಡಿಗ್ರಿ. ಈಗ ಕೋನ ಸಿ ಇಸ್ ಈಕ್ವಲ್ ಟು ವೈ. ಕೋನ ಸಿ ಅಂತಂದರೆ ಯಾವ ಕೋನ ಇದು? ವೈ ಇಸ್ ಈಕ್ವಲ್ ಟು 130 ಡಿಗ್ರಿ. ಇದು 130 ಡಿಗ್ರಿ ಆಗಿದ್ದರೆ ಅದರ ಅಭಿಮುಖ ಕೋನ ಯಾವುದಿದೆ? ವೈಗೆ ಅಭಿಮುಖ ಯಾವುದಿದೆ? ಕೋನ ಎಕ್ಸ್. ಅಂತಂದರೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 130 ಡಿಗ್ರಿ. ಯಾಕಂತಂದರೆ ಅಭಿಮುಖ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ಈಗ ನೋಡ್ರಿ, ಈಗ ಝೆಡ್ ಕೋನವನ್ನು ಕಂಡುಹಿಡಿಯೋದಿದೆ. ಇಲ್ಲಿ ಒಂದು ಪಾರ್ಶ್ವಕೋನ ಉಂಟಾಗಿದೆ. ಪಾರ್ಶ್ವಕೋನಗಳ ಮೊತ್ತ ಅಂತಂದರೆ ಇವೆರಡನ್ನು ಕೂಡಿಸಿದಾಗ ಎಷ್ಟು ಬಂದಿರುತ್ತದೆ? ಇವೆರಡು ಕೂಡಿಸಿದರೆ 180 ಡಿಗ್ರಿ. ಇವೆರಡು ಕೋನಗಳ ಮೊತ್ತ, ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ ಆಗಿರುತ್ತದೆ. 50 ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 180 ಡಿಗ್ರಿ. 50ಗೆ 50. ಈಗ ನೋಡ್ರಿ, ಇಲ್ಲ ಸಾರಿ, ಝೆಡ್ ಇಸ್ ಈಕ್ವಲ್ ಟು 180 ಪ್ಲಸ್ 50 ಈ ಕಡೆ ಬಂದರೆ ಏನಾಗುತ್ತದೆ? ಮೈನಸ್ 50. ಝೆಡ್ ಇಸ್ ಈಕ್ವಲ್ ಟು 180ರಲ್ಲಿ 50 ಹೋದರೆ 130 ಡಿಗ್ರಿ. ಈಗ ಮೂರನೆಯ ಲೆಕ್ಕ. ಇನ್ನು ನೋಡ್ರಿ, ಒಂದು ತ್ರಿಭುಜ ಉಂಟಾಗಿದೆ. ಇದೊಂದು ತ್ರಿಭುಜ. ಕೋನ ಎಕ್ಸ್ ಪ್ಲಸ್ ಕೋನ ವೈ ಪ್ಲಸ್ 30 ಡಿಗ್ರಿ. ಅಂತಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? 180 ಡಿಗ್ರಿ. ಈಗ ಎಕ್ಸ್ ಅಂತಂದರೆ ಯಾವ ಕೋನ ಇದು? ಲಂಬಕೋನ. ಇದೊಂದು ಲಂಬಕೋನ ತ್ರಿಭುಜದ ಥರ ಇದೆ. ಇದು ಉಂಟಾಗಿರೋ ಕೋನ ಯಾವುದು? ಇದು ಲಂಬಕೋನ ತ್ರಿಭುಜ. ಇದು ಕೋನ ಎಷ್ಟಾಗಿರುತ್ತದೆ? 90 ಡಿಗ್ರಿ. ವೈಗೆ ವೈ ಪ್ಲಸ್ 30 ಇಸ್ ಈಕ್ವಲ್ ಟು 180 ಡಿಗ್ರಿ. 90 ಪ್ಲಸ್ 30 120 ಡಿಗ್ರಿ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ವೈ ಇಸ್ ಈಕ್ವಲ್ ಟು 180ರಲ್ಲಿ ಪ್ಲಸ್ ಈ ಕಡೆ ಇದ್ದಿದ್ದು ಮೈನಸ್, ಆದರೆ ಇದು ಮೈನಸ್ 120 ಡಿಗ್ರಿ. 180ರಲ್ಲಿ 120ಅನ್ನು ಕಳೆದಾಗ ವೈ ಇಸ್ ಈಕ್ವಲ್ ಟು 60 ಡಿಗ್ರಿ. ಇನ್ನು ನೋಡ್ರಿ, ಕೋನ ವೈ ಕೋನ ಯಾವುದಕ್ಕೆ ಸಮವಾಗಿರುತ್ತದೆ? ಕೋನ ಝೆಡ್ಡಿಗೆ. ಅಂತಂದರೆ ವೈನ ಕೋನ ಎಷ್ಟು ಬಂದಿದೆ ನಮಗೆ? 60. ವೈ ಇಸ್ ಈಕ್ವಲ್ ಟು ಝೆಡ್ ಇಸ್ ಈಕ್ವಲ್ ಟು 60 ಡಿಗ್ರಿ. ಎಕ್ಸ್ನ ಬೆಲೆ ಎಷ್ಟು ಬಂದಿದೆ ನಮಗೆ? ಈಗ 90 ಡಿಗ್ರಿ ಲಂಬಕೋನ ತ್ರಿಭುಜ. ಮತ್ತು ವೈನ ಬೆಲೆ ಎಷ್ಟು? 60. ಝೆಡ್ನ ಬೆಲೆ ಎಷ್ಟು? 60. ನಾಲ್ಕನೆಯದು. ಇನ್ನು ನೋಡ್ರಿ, ಕೋನ ಬಿಯನ್ನು ಕೊಟ್ಟಿದ್ದಾರೆ. ಇದು 80 ಡಿಗ್ರಿ ಆಗಿದ್ದರೆ ವೈ ಕೋನ ಎಷ್ಟಾಗಿರುತ್ತದೆ? 80 ಡಿಗ್ರಿ. ಅಂತಂದರೆ ಅಭಿಮುಖ ಕೋನಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ. ನೆಕ್ಸ್ಟು ಇನ್ನು ನೋಡ್ರಿ, ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿರುತ್ತದೆ? ಯಾವುದೇ ಎರಡು ಪಾರ್ಶ್ವಗಳನ್ನು ಕೂಡಿಸಿದಾಗ ಅದು 180 ಡಿಗ್ರಿ ಆಗಿರುತ್ತದೆ. ಎಕ್ಸ್ ಪ್ಲಸ್ ವೈನ ಬೆಲೆ ಎಷ್ಟು ಬಂತು? 80 ಇಸ್ ಈಕ್ವಲ್ ಟು 180. ಎಕ್ಸ್ ಇಸ್ ಈಕ್ವಲ್ ಟು 180ಗೆ 180 ಪ್ಲಸ್ ಇದು ಈ ಕಡೆ ಬಂದರೆ ಮೈನಸ್ 80. 180ರಲ್ಲಿ 80ಅನ್ನು ಕಳೆದಾಗ ಎಕ್ಸ್ನ ಬೆಲೆ ಎಷ್ಟು ಬರುತ್ತದೆ? 100. ಈಗ ಇಲ್ಲಿ ಪಾರ್ಶ್ವಕೋನಗಳು ಉಂಟಾಗಿವೆ. ಝೆಡ್ ಈಗ ನೋಡ್ರಿ, ಇದು 100 ಬಂದರೆ ಇದು ಎಷ್ಟಾಗಿರುತ್ತದೆ? ಕೋನ ಸಿನು ಈ ಕಡೆ 100 ಬಂದಿರುತ್ತದೆ. ಯಾಕಂತಂದರೆ ಅಭಿಮುಖ ಕೋನಗಳು ಸಮ. ಕೋನ ಝೆಡ್ ಇಲ್ಲಿ 100 ಇಸ್ ಈಕ್ವಲ್ ಟು 180. ಯಾಕಂದರೆ ಇವೆರಡು ಕೋನಗಳನ್ನು ಕೂಡಿಸಿದಾಗ ಎಷ್ಟು ಬಂದಿರುತ್ತದೆ ಮೊತ್ತ? 180 ಡಿಗ್ರಿ. ಝೆಡ್ ಇಸ್ ಈಕ್ವಲ್ ಟು 180 ಪ್ಲಸ್ ಇದ್ದಿದ್ದ ಕಡೆ ಬಂದರೆ ಮೈನಸ್ 100. 180ರಲ್ಲಿ 100ಅನ್ನು ಕಳೆದಾಗ ಝೆಡ್ನ ಬೆಲೆ ಎಷ್ಟು ಬಂತು? 80. ಕೊನೆಯ ಲೆಕ್ಕ. ಇಲ್ಲಿ ನೋಡ್ರಿ, ಅಭಿಮುಖ ಕೋನಗಳು ಏನಾಗಿರುತ್ತವೆ? ಚತುರ್ಭುಜದಲ್ಲಿ ಸಮವಾಗಿರುತ್ತವೆ. ಕೋನ ಕ್ಯೂ ಇಸ್ ಈಕ್ವಲ್ ಟು ಕೋನ ವೈ ಇಸ್ ಈಕ್ವಲ್ ಟು ಎಷ್ಟು ಬಂತು? ಇದು 112 ಡಿಗ್ರಿ. ಮತ್ತು ಎಕ್ಸ್ ಪ್ಲಸ್ ವೈ ಪ್ಲಸ್ 40 ಅಂತಂದರೆ ಒಂದು ತ್ರಿಭುಜ ಉಂಟಾಗಿದೆ. ಇಲ್ಲಿ ಈ ಥರ ತ್ರಿಭುಜ ಉಂಟಾಗಿದೆ. ಈ ತ್ರಿಭುಜದಲ್ಲಿ ಒಳಕೋನಗಳ ಮೊತ್ತ ಎಷ್ಟು ಇರುತ್ತದೆ? ಇದು 180 ಡಿಗ್ರಿ ಇರುತ್ತದೆ. ಎಕ್ಸ್ ಪ್ಲಸ್ ವೈ
ಪ್ಲಸ್ 40 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸಿಗೆ ಎಕ್ಸ್, ವೈನ ಬೆಲೆ ಎಷ್ಟು ಬಂದಿತ್ತು ನಮಗೆ ಇಲ್ಲಿ 112 ಪ್ಲಸ್ 40 ಇಸ್ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಪ್ಲಸ್ 112 ಪ್ಲಸ್ 40 ಕೂಡಿಸಿದಾಗ 152 ಇಸ್ ಈಕ್ವಲ್ ಟು 180. ಎಕ್ಸ್ ಇಸ್ ಈಕ್ವಲ್ ಟು 180 ಪ್ಲಸ್ 152 ಈ ಕಡೆ ಬಂದರೆ ಏನಾಗುತ್ತದೆ ಮೈನಸ್ 152. ಎಕ್ಸ್ನ ಬೆಲೆ ಎಷ್ಟು ಬಂತು 28. ಇನ್ನು ನೋಡ್ರಿ ಎಕ್ಸ್ ಮತ್ತು ಝೆಡ್ ಏನಾಗಿರುತ್ತವೆ ಸಮವಾಗಿರುತ್ತವೆ ಅಂತಂದರೆ ಎಕ್ಸ್ನ ಬೆಲೆ 28 ಆದರೆ ಈಗ ಝೆಡ್ನ ಬೆಲೆಯನ್ನು ಎಷ್ಟಾಗುತ್ತದೆ 28 ಆಗುತ್ತದೆ. ಇದುವರೆಗೆ ನಾವು 1ನೇ ಮತ್ತು 2ನೇ ಲೆಕ್ಕವನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.